ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಕೋರ್ ಕಮಿಟಿಯ ಮೀಟಿಂಗ್. ಈ ಮೀಟಿಂಗ್ ನಲ್ಲಿ ಈಗ ನಾರಾಯಣಗೌಡ ಕೂಡ ಭಾಗಿಯಾಗಿದ್ದಾರೆ. ನಾರಾಯಣಗೌಡ ಈ ಮೈತ್ರಿ ಕುರಿತಾಗಿ ಅಸಮಾಧಾನ ಎತ್ತಿದಂತಹ ಬಿಜೆಪಿಯ ನಾಯಕರು ಈಗ ನಾರಾಯಣಗೌಡ ಕೂಡ ಈ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಅಮಿತ್ ಶಾ ಕೋರ್ ಕಮಿಟಿ ಮೀಟಿಂಗ್ ಅನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಮೈತ್ರಿ ಕುರಿತಾಗಿ ಯಾರು ಮಾತನಾಡಿದ್ರು, ಅಪಸ್ವರವನ್ನ ಎತ್ತಿದ್ರು, ಅವರಿಗೆ ನೇರವಾಗಿ ವಾರ್ನಿಂಗ್ ಮಾಡಿದ್ರು. ಬಹುಶಃ ನಾರಾಯಣಗೌಡರಿಗೂ ಕೂಡ ಅರ್ಥ ಆಗಿರುತ್ತೆ ಅಮಿತ್ ಶಾ ಅವರು ಏನು ಹೇಳಿದ್ದಾರೆ, ನಾವು ಹೆಂಗಿರಬೇಕು, ಪಕ್ಷದ ಸ್ಟ್ಯಾಂಡ್ ಏನು ಅನ್ನೋದು ಅರ್ಥ ಆಗಿರುತ್ತೆ. ನಾರಾಯಣಗೌಡರು ಕೂಡ ಈಗ ಕೋರ್ ಕಮಿಟಿ ಮೀಟಿಂಗ್ನಲ್ಲಿದ್ದಾರೆ. ಕುತೂಹಲವನ್ನು ಮೂಡಿಸಿರುವ ಸಚಿವ ನಾರಾಯಣಗೌಡ ಅವರ ಉತ್ತರ. ಕೋರ್ ಕಮಿಟಿ ಸಭೆಯಲ್ಲಿ ನಾರಾಯಣಗೌಡರು ಕೂಡ ಭಾಗಿಯಾಗಿದ್ದಾರೆ. ಅವರಿಗೆ ಖುದ್ದಾಮ್ ಇಷ್ಟ ಇಲ್ಲ ಮೈತ್ರಿ, ಬಿಜೆಪಿ ಮತ್ತು JDS ಮೈತ್ರಿ ಲೋಕಸಭೆಯಲ್ಲಿ ಮುಂದುವರಿಯೋದು ಖುದ್ದಾಮ್ ಇಷ್ಟ ಇಲ್ಲ. ಹಾಗಾಗಿ ಅವ್ರು ಏನು ಹೇಳ್ತಾರೆ, ಏನಾದರೂ ಬಿಜೆಪಿ ಹಿರಿಯ ನಾಯಕರೆಲ್ಲ ಇದ್ದಾರೆ ಮೀಟಿಂಗ್ನಲ್ಲಿ, ರಿಕ್ವೆಸ್ಟ್ ಮಾಡ್ತಾರಾ, ಅಮಿತ್ ಶಾ ಅವ್ರ ಬಳಿಯಲ್ಲಿ ಏನು ಮಾತಾಡ್ತಾರೆ, ಅದೆಲ್ಲವೂ ಭಾರಿ ಕುತೂಹಲ. ನಾರಾಯಣಗೌಡರು ಇದ್ದಾರೆ ಅಥವಾ ಅಮಿತ್ ಶಾ ನಥಿಂಗ್ ಡೂಯಿಂಗ್, ಯಾರು ಮಾತಾಡಂಗಿಲ್ಲ, ಕಿಮ್ಮ ಕನ್ನಂಗಿಲ್ಲ ಅಂಥೇಳಿ ಏನು ಹೇಳಿದಾಗಲೇ ಸುಮ್ಮನಾಗಿ ಬಿಡ್ತಾರ? ಒಟ್ಟಾರೆ ಈ ಎಲ್ಲ ಗೊಂದಲಗಳನ್ನು ಸರಿಪಡಿಸಬೇಕು ಅಂತಾನೆ ಅಮಿತ್ ಶಾ ಅವರು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಿಯೇ ಬಂದಿದ್ದಾರೆ. ಅವರಿಗೆಲ್ಲ ಮಾಹಿತಿ ಇದೆ, ಯಾರು ಏನು ಹೇಳಿದ್ದಾರೆ, ಹೆಂಗೆ ನಡೀತಾ ಇದೆ, ಮೈತ್ರಿಗೆ ಮುಳ್ಳಾಗಿರೋರು ಯಾರು, ಯಾರ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ತಂದಿದೆ, ಇದೆಲ್ಲದರ ಮಾಹಿತಿಯನ್ನು ಅಮಿತ್ ಶಾ ಅವರು ಪಡೆದುಕೊಂಡಿದ್ದಾರೆ. ಸದ್ಯ ಇವತ್ತು ಎಲ್ಲ ಬಿಜೆಪಿಯ ನಾಯಕರುಗಳಿಗೂ ಕೂಡ ಹಳೆ ಮೈಸೂರು ಭಾಗದ ಮಂಡ್ಯ, ಮೈಸೂರು, ಚಾಮರಾಜನಗರ, ಈ ಭಾಗ, ಹಾಸನ, ಇಲ್ಲೆಲ್ಲಿ ನಾವು ಏನು ಲೆಕ್ಕಾಚಾರ ಈಗ ಏನಿದೆ, JDSಗೆ ಇಲ್ಲಿ ಟಿಕೆಟ್ ಕೊಡ್ಬೋದು ಅಂಥೇಳಿ, ಇಲ್ಲೆಲ್ಲ ಯಾರಿಗೆ ಅಸಮಾಧಾನ ಇದೆ ಅವರಿಗೆಲ್ಲರಿಗೂ ಕೂಡ ಹಿಂಗಿದೆ ಅನ್ನೋದನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಇವತ್ತಿನ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಕ್ಲಿಯರ್ ಆಗಿ ವಾರ್ನ್ ಮಾಡಿದ್ದಾರೆ ಬಿಜೆಪಿಯ ನಾಯಕರುಗಳಿಗೆ. ಇನ್ನು ಮುಂದಾದರೂ ಕೂಡ ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗದ ರೀತಿಯಲ್ಲಿ ಇವರೆಲ್ಲರೂ ಕೂಡ ನಡ್ಕೊಳ್ತಾರೆ, ಕಾದು ನೋಡಬೇಕು. ಮೈಸೂರು ಕ್ಷೇತ್ರದ ಬಗ್ಗೆ ಹೆಚ್ಚು ಗಮನ ಇರಬೇಕು, CM ಕ್ಷೇತ್ರದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಗೆಲುವಲ್ಲ, ಈ ಕ್ಷೇತ್ರದ ಲೀಡ್ ಕೂಡ ನಮಗೆ ಮುಖ್ಯ, ಎಷ್ಟು ಲೀಡ್ನಲ್ಲಿ ಗೆಲ್ತೀವಿ ಅನ್ನೋದು ಕೂಡ ಮುಖ್ಯ. ದೊಡ್ಡ ಲೀಡ್ ಬಂದರೆ ರಾಜಕೀಯ ಸಂದೇಶ ರವಾನೆ ಆಗುತ್ತೆ ಈ ಸರ್ಕಾರಕ್ಕೆ ಮತ್ತು ಈ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ರಾಜ್ಯ ನಾಯಕರಿಗೆ ಅಮಿತ್ ಶಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸಿಕೊಂಡು ಬರೋದು ಒಂದು ಪ್ರತಿಷ್ಠೆ. ಯಾಕಂತ ಹೇಳಿದ್ರೆ ತಮ್ಮದೇ ಕ್ಷೇತ್ರ ವರುಣ, ಮೈಸೂರು ಲೋಕಸಭಾ ಕ್ಷೇತ್ರದ ಒಳಗಿರುವ ವರುಣ ತಮ್ಮದೇ ತವರು. ಆ ಕಾರಣದಿಂದ ಅಲ್ಲೇನಾದರೂ BJP ಗೆದ್ದರೆ ಸಿದ್ದರಾಮಯ್ಯನವರಿಗಂತೂ ಮುಜುಗರವೇ. ಆ ಕಾರಣದಿಂದ BJP ಅದನ್ನು ಅರ್ಥ ಮಾಡ್ಕೊಂಡಿದೆ. ಗೆಲುವು ಮಾತ್ರ ಅಲ್ಲ, ಗೆಲ್ತೀವಿ, ಆದರೆ ಲೀಡ್ ಕೂಡ ಮುಖ್ಯ ಅನ್ನೋದನ್ನು ಅಮಿತ್ ಶಾ ಹೇಳಿದ್ದಾರೆ. ಆ ಮೂಲಕ ಒಂದು ಕ್ಲಿಯರ್ ಮೆಸೇಜನ್ನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ರವಾನಿಸೋದು ಅಮಿತ್ ಶಾ ಅವರ ಲೆಕ್ಕಾಚಾರ ಆಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಅಮಿತ್ ಶಾ ಅವರ ಕೋರ್ ಕಮಿಟಿ ಮೀಟಿಂಗ್ ಈಗ ಆರಂಭ ಆಗಿದೆ. ರಾಜ್ಯ ನಾಯಕರಿಗೆ ಅಮಿತ್ ಶಾ ಕೊಡುವಂಥ ಸೂಚನೆಗಳೇನು, ಮತ್ತೆ ರಾಜಕೀಯ ರಣತಂತ್ರಗಳೇನು, ಟಿಕೆಟ್ ವಿಚಾರವಾಗಿ ಏನೇನು ಇವತ್ತಿನ ಮೀಟಿಂಗ್ ಮಹತ್ವ ಆಗಿದೆ ವಿನೋದ್? ರಂಜಿತ್, ಭಾಳ ಪ್ರಮುಖವಾಗಿ ಈಗಾಗಲೇ ನಗರದ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ಆರಂಭ ಆಗಿದೆ. ಭಾಳ ಪ್ರಮುಖವಾಗಿ ಆರಂಭದಲ್ಲಿ ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳಿರುವಂಥದ್ದು, ಏನೋ ಇತ್ತೀಚಿನ ದಿನಗಳಲ್ಲಿ ಹಾಸನ ಮತ್ತು ಮಂಡ್ಯದ ಕೆಲ ನಾಯಕರುಗಳು ಮೈತ್ರಿ ವಿಚಾರವಾಗಿ ಸಾಕಷ್ಟು ಅಪಸ್ವರಗಳಲ್ಲಿ ಎತ್ತಿದ್ರ ಜೊತೆಗೆ ಮೈತ್ರಿ ವಿಚಾರವಾಗಿ ನೇರವಾಗಿ ಮಾತುಗಳನ್ನು ಆಡುವಂಥ ಮೂಲಕವಾಗಿ ಮೈತ್ರಿಗೆ ಸಾಕಷ್ಟು ಅಪಸ್ವರ ಎತ್ತಿದ್ರು. ಸೊ ಅವರಿಗೆ ನೇರವಾಗಿ ಖಡಕ್ಕಾಗಿ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಈ ರೀತಿ ನೀವು ಅಪಸ್ವರದ ಮಾತುಗಳನ್ನ ಆಡ್ತಾ ಹೋಗೋದಾದರೆ, ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಆದರೂ ಕೂಡ ಏನು ಅವರ ಪಕ್ಷದಲ್ಲಿ ಆದಂತಹ ಕೆಲ ಗೊಂದಲಗಳಿಂದಾಗಿ ಅವರಿಗೆ ಸೋಲಾಗಿತ್ತು. ಅದೇ ಪರಿಸ್ಥಿತಿ ನಮಗೂ ಬರಬೇಕಾಗುತ್ತೆ. ಸೊ ಹೀಗಾಗಿ ಕೇಂದ್ರದ ನಾಯಕರು ಯಾವ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದಕ್ಕೆಲ್ಲರೂ ಕೂಡ ಬದ್ಧರಾಗಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿಯ ವಿರುದ್ಧವಾಗಿ ಯಾರೂ ಕೂಡ ಹೇಳಿಕೆಗಳನ್ನು ಕೊಡಬಾರ್ದು ಅಂತೇಳಿ ಯಾರೆಲ್ಲ ಮೈತ್ರಿಯ ಏನೋ ಒಂದು ಅಪಸ್ವರ ಎತ್ತಿದ್ರು ಅವರಿಗೆ ಖಡಕ್ಕಾದಂತಹ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಇನ್ನು ಇದನ್ನು ಹೊರತುಪಡಿಸಿದಂತೆ ಈಗಾಗಲೇ ಕೋರ್ ಕಮಿಟಿ ಸಭೆಗೆ ಏನೋ ಮಂಡ್ಯದ ಕೇರ್ಪೇಟೆಯ ಮಾಜಿ ಶಾಸಕರಾದಂತಹ ನಾರಾಯಣಗೌಡರು ಕೂಡ ಆಗಮಿಸಿದ್ದಾರೆ. ಅವರು ಕೆಲ ದಿನಗಳಿಂದ ಏನು CM ಸಿದ್ದರಾಮಯ್ಯ ಜೊತೆ ಒಂದು ಫೋಟೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಎಲ್ಲೋ ಪಕ್ಷವನ್ನು ಬಿಡ್ತಾರೆ ಅಂತೇಳಿ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಅವರು ಕೂಡ ಮೈತ್ರಿಗೆ ಸಾಕಷ್ಟು ಅಪಸ್ವರ ಎತ್ತಿದ್ರು. ಸೊ ಹೀಗಾಗಿ ಇವತ್ತು ಅವರು ಏನೋ ಕೋರ್ ಕಮಿಟಿ ಸಭೆಗೆ ಬಂದಿರೋ ಕಾರಣಕ್ಕಾಗಿ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಏನೋ ಒಂದು ಮುಂದಿನ ಅವರ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಬೇಕು. ಕೇವಲ ಗೆಲುವು ಮುಖ್ಯ ಅಲ್ಲ, ಈ ಒಂದು ಕ್ಷೇತ್ರದ ಲೀಡ್ ನಮಗೆ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಮೈಸೂರು ಲೋಕಸಭಾ ಕ್ಷೇತ್ರ ಅಂತಂದರೆ CM ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ ಕ್ಷೇತ್ರ ಆಗಿರುತ್ತೆ. ಸೊ ಹೀಗಾಗಿ ಈ ಕ್ಷೇತ್ರದಲ್ಲಿ ಬರುವಂತಹ ಲೀಡ್
ಇಡೀ ರಾಜ್ಯಕ್ಕೆ ಒಂದು ಸಂದೇಶ, ದೊಡ್ಡ ಮಟ್ಟದ ಸಂದೇಶ ರವಾನೆ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಮೈಸೂರು ಲೋಕಸಭಾ ಕ್ಷೇತ್ರ ಕಳೆದ 2 ಲೋಕಸಭಾ ಚುನಾವಣೆಯಲ್ಲೂ ಕೂಡ BJP ಅಭ್ಯರ್ಥಿ ಪ್ರತಾಪ್ ಸಿಂಹ ಗೆದ್ದಿದ್ದಾರೆ. ಸೊ ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ಗಳು ಬರಬೇಕು. ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಕೊಡಗು ಮತ್ತು ಮೈಸೂರು ಈ 2 ಜಿಲ್ಲೆಗಳಲ್ಲೂ ಕೂಡ ಬರುವಂತಹ ಪ್ರತಿ ಕ್ಷೇತ್ರಗಳು ಕೂಡ ಅತಿ ಹೆಚ್ಚು ಲೀಡನ್ನು ತರಬೇಕು ಅಂತೇಳಿ ಈಗಾಗಲೇ BJPಯ ಲೀಡರ್ಗಳಿಗೆ ಒಂದು ಖಡಕ್ಕಾದಂಥ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಏನೋ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಇನ್ನು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ BJPಯ ನಾಯಕರ ಜೊತೆ ಸಾಕಷ್ಟು ಸಭೆ ನಡೀತಿ. ಇದಾದ ಬಳಿಕ ಅವರು ಮೈಸೂರಿಂದ ತೆರಳುವಂತಹ ಸಾಧ್ಯತೆ ಇರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್. ನೋಡಿ, ಭ್ರೂಣ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಕೂಡ ಮೆಗಾ ಫಾಲೋ ಅಪ್ ಅನ್ನು ಮಾಡಿತ್ತು. ಈ ಹತ್ಯೆಗೆ ಸಂಬಂಧಪಟ್ಟಂತೆ ಸರ್ಕಾರ CID ತನಿಖೆಗೂ ಕೂಡ ಆದೇಶವನ್ನು ನೀಡಿತ್ತು. ಬಹುತೇಕ ಈ ಒಂದು ತನಿಖೆ ಮುಕ್ತಾಯ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನಿಮ್ಗೆ ಗೊತ್ತೇ ಇದೆ, ಮಂಡ್ಯ ಮತ್ತೆ ಮೈಸೂರಿಗೆ ಸಂಬಂಧಪಟ್ಟಂತೆ ಲಿಂಕ್ ಇರುವಂತೆ ಯಾವ ರೀತಿ ಭ್ರೂಣ ಹತ್ಯೆಯನ್ನು ಮಾಡಲಾಗಿತ್ತು, ಎಷ್ಟು ಭ್ರೂಣ ಹತ್ಯೆಯನ್ನು ಮಾಡಿದ್ರು ಅಂತ. ಕರ್ನಾಟಕದಲ್ಲಿ ಭ್ರೂಣ ಪತ್ತೆ ಕೇಸ್ CID ಟೀಮ್ನಿಂದ ಬಹುತೇಕ ತನಿಖೆ ಮುಕ್ತಾಯ ಆಗಿದೆ. ಇನ್ನೊಂದು ವಾರದಲ್ಲಿ ಆರೋಗ್ಯ ಇಲಾಖೆಗೆ ವರದಿಯನ್ನು ಸಲ್ಲಿಸಲಾಗುತ್ತೆ. 12 ಆರೋಪಿಗಳನ್ನು ಬಂಧಿಸಿ CID ಟೀಮ್ನಿಂದ ತನಿಖೆಯನ್ನು ಮಾಡಲಾಗುತ್ತೆ. ಸ್ಕ್ಯಾನಿಂಗ್ ಯಂತ್ರಗಳ ಮೂಲಕವಾಗಿ CID ಟೀಮ್ ತಲಾಶ್ ನಡೆಸ್ತಾ ಇದೆ. ಸುಮಾರು 2 ತಿಂಗಳಿಂದ ತನಿಖೆ ನಡೆಸ್ತಿದ್ರು ಕೂಡ ಯಂತ್ರಗಳ ಖರೀದಿ ಮೂಲ ಇನ್ನೂ ಕೂಡ ಸಿಗ್ತಾ ಇಲ್ಲ. ನೋಡಿ, ಆರೋಗ್ಯ ಇಲಾಖೆಗೆ ಪತ್ರ ಬರೆದ್ರು ನೋ ಯೂಸ್ ಎನ್ನುವಂಥ ಪರಿಸ್ಥಿತಿ. ಹೀಗಾಗಿ 12 ಆರೋಪಿಗಳನ್ನು ಬಂಧಿಸಿ CID ಟೀಮ್ ಈಗಾಗಲೇ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆಗೆ ತಕ್ಕಂತೆ ಕೆಲವೊಂದು ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಆದರೆ ಆ ಸ್ಕ್ಯಾನ್ ಮಾಡ್ತಿದ್ರಲ್ಲ, ಆ ಸ್ಕ್ಯಾನಿಂಗ್ ಮಿಷಿನ್ ಅದು ಎಲ್ಲಿಂದ ಕೊಂಡುಕೊಂಡ್ರಿ ಇವರು, ಅದರ ಮೂಲ ಎಲ್ಲಿ, ಆ ಮಿಷಿನ್ ಸಪ್ಲೈ ಇವರಿಗೆ ಯಾರು ಮಾಡಿದ್ದು, ಅದರ ಖರೀದಿಯ ಮೂಲ ಮಾತ್ರ ಸಿಗ್ತಾ ಇಲ್ಲ. ಟೋಟಲಿ ಸುಮಾರು 900ಕ್ಕೂ ಅಧಿಕ ಭ್ರೂಣ ಹತ್ಯೆ ಮಾಡಿದಂಥ ಕೇಸ್, ಭ್ರೂಣ ಪತ್ತೆ ಮತ್ತು ಹತ್ಯೆ ಮಾಡಿದಂಥ ದೊಡ್ಡ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಷ್ಟು CID ತನಿಖೆ ಮುಕ್ತಾಯಗೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ನೇನು CID ತನಿಖೆ ಆದಷ್ಟು ಮುಕ್ತಾಯಗೊಂಡಿದೆ, ಆದರೆ ಖರೀದಿಯ ಮೂಲ, ಆ ಸ್ಕ್ಯಾನಿಂಗ್ ಮಿಷಿನ್ನ ಖರೀದಿಯ ಮೂಲ ಸಿಗ್ತಾ ಇಲ್ಲ. ಇನ್ನೇನೆಲ್ಲ ಅದಕ್ಕೆ ತನಿಖೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಖಂಡಿತವಾಗ್ಲೂ ದಿವಿತ್, ಏನಂತಂದರೆ ಈ ಒಂದು ಪ್ರಕರಣ ಇದೆ ಸಾಕಷ್ಟು ಒಂದು ಚರ್ಚೆ ಮತ್ತು ಸುದ್ದಿ ಆದಂತಹ ಪ್ರಕರಣ ಇದು. ಯಾಕಂತಂದರೆ ಮೊದಲಿಗೆ ಬೈಯಪ್ನಲ್ಲಿ ಏನು ಪೊಲೀಸರು ಇದನ್ನು ಭೇದಿಸ್ತಾರೆ, ಆ ನಂತರ ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರ ಇದೆ ಅಂತ ಹೇಳಿ ಸರ್ಕಾರ ಅದನ್ನು CIDಗೂ ಕೂಡ ವರ್ಗಾವಣೆ ಮಾಡುತ್ತೆ. ಇನ್ನೇನು ಬಹುತೇಕ ಚಾರ್ಜ್ ಶೀಟ್ ಕೂಡ ಹಂತಕ್ಕೆ ಈ ಒಂದು ತನಿಖೆ ಬಂದಿರುವಂಥದ್ದು. ಅಂದರೆ ಒಂದು 1000 ಪುಟದಷ್ಟು ಕೂಡ ಚಾರ್ಜ್ ಶೀಟ್ನ ಇನ್ನೇನು ಕೋರ್ಟ್ಗೂ ಕೂಡ ಸಲ್ಲಿಸೋದಕ್ಕೂ ಕೂಡ ಈಗಾಗಲೇ CID ಟೀಮ್ ಕೂಡ ಈಗಾಗಲೇ ಸಿದ್ಧತೆ ನಡೆಸಿರುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿರುವಂಥ ಅಂಶ ಏನಂತಂದರೆ, ಎಲ್ಲಿಂದ ಆ ಒಂದು ಮಿಷಿನ್ ಅಂದರೆ ಸ್ಕ್ಯಾನಿಂಗ್ ಮಿಷಿನ್ನ ತಂದರು. ಯಾಕಂದರೆ ಆ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಏನು ಮಂಡ್ಯದ ಆಲೆಮನೆ ಮತ್ತು ಮೈಸೂರಿನಲ್ಲಿ ಇಟ್ಟು ಅದರಲ್ಲಿ ಭ್ರೂಣ ಪತ್ತೆ ಮತ್ತು ಏನು ಇದನ್ನು ನೋಡ್ತಾ ಇದ್ದು. ಸೊ ಹೀಗಾಗಿ ಇದು ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗಿರುವಂಥದ್ದು. ಪೊಲೀಸರಾಗಿರ್ಬೋದು ಮತ್ತು CID ಆಗಿರ್ಬೋದು, ಎಲ್ಲರೂ ಕೂಡ ಇದ್ರ ಬಗ್ಗೆ ಈಗಾಗಲೇ ಇದರ ಹಿಂದೆ ಕೂಡ ಬಿದ್ದಿರುವಂಥದ್ದು. ಯಾಕಂತಂದರೆ ಈ ಒಂದು ಮಿಷಿನ್ ಬರೋದಕ್ಕೆ ಸಾಧ್ಯ ಆದರೂ ಹೇಗೆ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ಆರೋಗ್ಯ ಇಲಾಖೆಗೂ ಕೂಡ ಈಗಾಗಲೇ ಸರ್ಕಾರದ ಅಂದರೆ ಪೊಲೀಸ್ ಇಲಾಖೆಯಿಂದನೂ ಕೂಡ ಪತ್ರ ಬರೆದಿರುವಂಥದ್ದು. ಅಂದರೆ ನೀವೇನಾದರೂ ಇದನ್ನು ಕೊಟ್ಟು ಅಂದರೆ ಯಾವ್ದಾದ್ರು ಆಸ್ಪತ್ರೆಗೆ ಕಳಿಸೋದನ್ನು ಇಲ್ಲಿಗೆ ಏನಾದರೂ ಕಳಿಸಿದ್ರ, ಈ ಒಂದು ಆ್ಯಂಗಲಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿರುವಂಥದ್ದು. ಹೀಗಾಗಿ ಏನು ಸರ್ಕಾರದಿಂದ ಏನು ಇಲಾಖೆಗೂ ಕೂಡ ಪತ್ರವನ್ನು ಬರೆದಿರುವಂಥದ್ದು. ಸೊ ಹೀಗಾಗಿ ಇದ್ರ ವಿಚಾರವಾಗೂ ಕೂಡ ಸಾಕಷ್ಟು ತನಿಖೆ ಆಗ್ತಾ ಇರುವಂಥದ್ದು. ಇನ್ನು ಮುಂದೆ ಯಾವ್ಯಾವ ರೀತಿಯಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಬೇಕಾಗಿದೆ. ಯಾಕಂದರೆ ಇದೇನು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಬೇಕಾಗತ್ತೆ. ಸೊ ಹೀಗಾಗಿ ಅದಕ್ಕೂ ಕೂಡ ಇದೆಲ್ಲವನ್ನು ಕೂಡ ಸೇರಿಸಬೇಕಾಗತ್ತೆ. ಯಾಕಂದರೆ ನ್ಯಾಯಾಲಯಕ್ಕೂ ಕೂಡ ಇದನ್ನು ಕಳಿಸ್ಬೇಕಾಗತ್ತೆ. ಸೊ ಹೀಗಾಗಿ ಅದನ್ನು ಕೂಡ ಸೇರಿಸಬೇಕು. ಎಲ್ಲಿಂದ ಬಂತು, ಯಾರು ತಗೊಬಂದರು, ಯಾರು ಇದರಿಂದ ಇದ್ದಾರೆ, ಇನ್ನೂ ಕೂಡ ಬೇರೆ ಎಲ್ಲಾದರೂ ಇದೆಯಾ, ಈ ಎಲ್ಲ ಆ್ಯಂಗಲಲ್ಲೂ ಕೂಡ ಈಗಾಗಲೇ ವಿಚಾರಣೆ ಕೂಡ ಆಗ್ತಾ ಇರುವಂಥದ್ದು. ಈಗ ತನಿಖೆ ಕೂಡ ಆಗ್ತಾ ಇರುವಂಥದ್ದು. ಕೆಲವೇ ದಿನಗಳು ಕೂಡ ಅದನ್ನು ಕೂಡ ಪೊಲೀಸರು ಅಂದರೆ CID ಪೊಲೀಸರು ಕೂಡ ಭೇದಿಸಿ ಅದನ್ನು ಕೂಡ ಚಾರ್ಜ್ ಶೀಟ್ಗೆ ಸಲ್ಲಿಕೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.